ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ನಲ್ಲಿ ಮಹಾಮಸ್ತ ಬಿಗ್ ಸೇಲ್, ಅಪ್ ಟು 50% ಭರ್ಜರಿ ಡಿಸ್ಕೌಂಟ್. ನೀವು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಗುಣಮಟ್ಟದ ಬಟ್ಟೆಗಳನ್ನು ಹಿಂದೆಂದೂ ಕಾಣದ ರಿಯಾಯಿತಿ ದರದಲ್ಲಿ ಖರೀದಿಸಿ. ಕೇವಲ ಒಂದು ವಾರ ಮಾತ್ರ. ಮಹಿಳೆಯರಿಗಾಗಿ ಮನಮೋಹಕ ರೇಷ್ಮೆ ಸೀರೆಗಳು ಮತ್ತು ನವನವೀನ ವಿನ್ಯಾಸದ ವಿವಿಧ ಫ್ಯಾನ್ಸಿ ಸೀರೆಗಳು, ಅದ್ಭುತ ಕಲೆಕ್ಷನ್. ಪುಟ್ಟ ಮಕ್ಕಳಿಂದ 16 ವರ್ಷದ ಹೆಣ್ಣು ಮಕ್ಕಳಿಗಾಗಿ ಆಕರ್ಷಕ, ಕಲರ್ಫುಲ್ ಮತ್ತು ಟ್ರೆಂಡಿ ಉಡುಪುಗಳ ವಿಶಾಲ ಶ್ರೇಣಿ. ಪುರುಷರಿಗಾಗಿ ಸ್ಟೈಲಿಶ್ ಮತ್ತು ಕಂಫರ್ಟಬಲ್ ಆಗಿರುವ ಎಲ್ಲ ಬಗೆಯ ಮೆನ್ಸ್ ವೇರ್ ಬಟ್ಟೆಗಳು. ಗಮನಿಸಿ, ಆಯ್ದ ಕೆಲವು ಬಟ್ಟೆಗಳ ಮೇಲೆ ನಿಗದಿತ ಡಿಸ್ಕೌಂಟ್ ಕೂಡ ಲಭ್ಯವಿದ್ದು ಅತ್ಯುತ್ತಮ ಆಫರ್ಗಳು ನಿಮಗಾಗಿ ಕಾಯುತ್ತಿವೆ. ಈ ಆಫರ್ಗಳು ಕೇವಲ ಒಂದು ವಾರ ಮಾತ್ರ. ಹಿಂದೆ ಭೇಟಿ ಕೊಡಿ. PVR ಸಿಲ್ಕ್ಸ್, ಬಾಗೇಪಲ್ಲಿ ವೃತ್ತದ ಬಳಿ, MG ರಸ್ತೆ, ಚಿಂತಾಮಣಿ ನಗರ. ತಡ ಮಾಡಬೇಡಿ. ಸ್ಟಾಕ್ ಮುಗಿಯುವ ಮುನ್ನವೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಶಾಪಿಂಗ್ ಮಾಡಿ, ಸಂಭ್ರಮಿಸಿ. ಮಟ್ಕಾ ಜೂಜಾಟ, ದಂಧೆಕೋರನ ಬಂಧನ, ನಗದು ಚೀಟಿ ವಶ. ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಮಟ್ಕಾ ಜೂಜಾಟ ಬರೆಯುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಪೊಲೀಸರು ದಾಳಿ ನಡೆಸಿ ಬಂಧಿಸಿರುವ ಘಟನೆ ನಡೆದಿದೆ. ಕುಂಟೆಗಡ್ಡೆ ಗ್ರಾಮದ ನಿವಾಸಿ ಪುನೀತ್ ರಾಜ್ ಬಂಧಿತ ಆರೋಪಿಯಾಗಿದ್ದಾನೆ. ಜೂನ್ 18ರಂದು ಸಂಜೆ PSI ಪ್ರಕಾಶ್ ಹಾಗೂ PC ಲೋಕೇಶ್ ಅವರು ಚಿಂತಾಮಣಿ ನಗರದ ಚೇಳೂರು ರಸ್ತೆ, ಬೆಂಗಳೂರು ವೃತ್ತ ಹಾಗೂ ಮಾರುತಿ ವೃತ್ತದ ಕಡೆ ಗಸ್ತು ತಿರುಗುತ್ತಿದ್ದರು. ಈ ವೇಳೆ ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ಗಜಾನನ ವೃತ್ತದ ಬಳಿ ಇರುವ ಆಚಾರಿ ಕಾಂಪ್ಲೆಕ್ಸ್ ಮನೆಯಲ್ಲಿ ವ್ಯಕ್ತಿಯೊಬ್ಬ ಅಕ್ರಮವಾಗಿ ಮಟ್ಕಾ ಜೂಜಾಟ ನಡೆಸುತ್ತಿದ್ದಾನೆಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭಿಸಿದೆ. ಮಾಹಿತಿ ಆಧರಿಸಿದ PSI ಪ್ರಕಾಶ್ ಅವರು ತಕ್ಷಣವೇ ಮಾರುತಿ ವೃತ್ತದ ಬಳಿ ಪಂಚರನ್ನು ಬರಮಾಡಿಕೊಂಡು ಅವರಿಗೆ ಕಾನೂನು ನೋಟಿಸ್ ನೀಡಿ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಚಾರಿ ಕಾಂಪ್ಲೆಕ್ಸ್ ಬಳಿ ಮರಿಯಲ್ಲಿ ನಿಂತು ವೀಕ್ಷಿಸಿದಾಗ ಆರೋಪಿಯ ಕೈಯಲ್ಲಿ ಪೆನ್ನು ಮತ್ತು ಪೇಪರ್ ಹಿಡಿದುಕೊಂಡು ₹1ಗೆ ₹80 ಕೊಡುವುದಾಗಿ ಸಾರ್ವಜನಿಕರನ್ನು ಕೂಗಿ ಕರೆಯುತ್ತಾ ಮಟ್ಕಾ ಅಂಕಿಗಳನ್ನು ಬರೆಯುತ್ತಿರುವುದು ಕಂಡುಬಂದಿದೆ. ಪೊಲೀಸ್ ಸಿಬ್ಬಂದಿ ಪಂಚರೊಂದಿಗೆ ಸುತ್ತುವರೆದು ದಾಳಿ ನಡೆಸುವಷ್ಟರಲ್ಲಿ ಮಟ್ಕಾ ಕಟ್ಟಲು ನಿಂತಿದ್ದ ಸಾರ್ವಜನಿಕರು ಓಡಿ ಹೋಗಿದ್ದಾರೆ. ಆದರೆ ಮಟ್ಕಾ ಬರೆಯುತ್ತಿದ್ದ ಪ್ರಮುಖ ಆರೋಪಿ ಪುನೀತ್ ರಾಜನನ್ನು ಪೊಲೀಸರು ಯಶಸ್ವಿಯಾಗಿ ಹಿಡಿದು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಿಂದ ಜೂಜಾಟಕ್ಕೆ ಬಳಸುತ್ತಿದ್ದ 500 ನಗದು ಹಣ, ಒಂದು ಮಟ್ಕಾ ಚೀಟಿ, ಒಂದು ಪೆನ್ನನ್ನು ಪೊಲೀಸರು ಮಜೂರು ಪ್ರಕ್ರಿಯೆ ಮೂಲಕ ಸ್ಥಳದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಜೂನ್ 19ರಂದು ಮಧ್ಯಾಹ್ನ ನ್ಯಾಯಾಲಯದ ಕರ್ತವ್ಯದ ಸಿಬ್ಬಂದಿ ವಿಶ್ವನಾಥ್ ಅವರು ನ್ಯಾಯಾಲಯದ ಅನುಮತಿ ಪಡೆದು ಈ ದೂರಿನ ಸಾರಾಂಶವನ್ನು ಠಾಣೆಗೆ ತಂದು ಹಾಜರುಪಡಿಸಿದ್ದು, ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗಿದೆ.